ಹಾಂ ಹೇಳಿ ಇವಾಗ. ಇದು ಬಸ್ತಿ ಪಟ್ಟಣ ಅಂತೇಳಿ. ಇಲ್ಲಿ ಮೊದಲು ಜೈನರ ದೇವಸ್ಥಾನ, ಇಲ್ಲಿ ಊರಿತ್ತು ಒಂದು ಬಸ್ತಿ ಪಟ್ಟಣ ಅಂತೇಳಿ. ಇಲ್ಲಿ ವಾಸ ಎಲ್ಲ ಜನ ಇದ್ರು. ಅದೇನೋ ಇಲ್ಲಿ ಕಾಯಿಲೆ ಬಂದ್ಬಿಟ್ಟು ಸುಮಾರು ಜನ ಊರು ಬಿಟ್ಬಿಟ್ರು. ಅಲ್ಲಿ ಇಟಕದಿಬ್ಬನಹಳ್ಳಿ ಅಂತೇಳಿ ಊರೊಂದಿತ್ತು. ಆ ಇಟಕದಿಬ್ಬನಹಳ್ಳಿಯಲ್ಲಿ ಹೋಗಿ ಎಲ್ಲ ಜನ ಸೇರ್ಬಿಟ್ರು. ಇಲ್ಲಿ ಬಸ್ತಿ ಪಟ್ಟಣ ಅಂತೇಳಿ ಊರು ಒಂದು ಬಸ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಹೆಸರುವಾಸಿಯಾಗಿದೆ. ಇಲ್ಲಿ ಮಕ್ಕಳಾಗಿದ್ದವ್ರಿಗೆ ಮಕ್ಕಳಾಗ್ತವೆ. ಮತ್ತೆ ಬೋರ್ ಹಾಕ್ಬೇಕು ಅನ್ನೋರಿಗೆಲ್ಲ ಬಂದು ಹೂವು ಕೇಳಿದ್ರೆ ಹೂವು ಕೊಡ್ತದೆ, ಬಲಗಡೆ ಹೂವು ಕೊಡುತ್ತೆ. ಬೋರ್ಗಳಲ್ಲಿ ನೀರು ಸಿಗ್ತವೆ. ಮತ್ತೆ ಏನೋ ಕೆಲಸ ಕಾರ್ಯಗಳಾಗಬೇಕು, ಜಾಬ್ ಆಗಬೇಕು, ಮನೆ ಕಟ್ಟಬೇಕು, ಮತ್ತೆ ಏನೋ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಬಂದವರಿಗೆಲ್ಲ ಹೂವು ಕೇಳಿದ್ರೆ ಹೂವು ಕೊಡುತ್ತೆ. ಹಂಗಾಗಿ ಶುಭ ಕಾರ್ಯಗಳೆಲ್ಲ ಮದುವೆ ಗಿದ್ವೆ ಮತ್ತೆ ನಾಮಕರಣಗಳು, ಪೂಜೆ ಅಭಿಷೇಕ ಎಲ್ಲ ನಡೀತಾ ಇರ್ತವೆ. ಅಂದ್ರೆ ಏನೇ ಮಾಡ್ಕೊಂಡ್ರು ಒಳ್ಳೆ ಕಾರ್ಯಗಳಲ್ಲಿ ಭಗವಂತ ಅನುಗ್ರಹ ಕೊಡ್ತಾನೆ. ಅಂದ್ರೆ ಎಷ್ಟು ವರ್ಷ ಹಳೆ ದೇವಸ್ಥಾನ ಇದು? ಎಷ್ಟು ವರ್ಷ? ಸುಮಾರು ಒಂದು 700 ವರ್ಷ ಅನ್ಕೊಂತೀನಿ ನಾನು, ನನ್ನ ಅಂದಾಜು ಪ್ರಕಾರ 700 ವರ್ಷಗಳಿಂದ ಈ ದೇವಸ್ಥಾನ ಇತ್ತು. ಮೊದಲು ಊರೇ ಇತ್ತು ಬಸ್ತಿ ಪಟ್ಟಣ ಅನ್ನೋದು. ಹಂಗಾಗಿ 700 ವರ್ಷಗಳಿಂದ ನನ್ನ ಅನುಭವ ಪ್ರಕಾರ. ಅದು ಮುಂದೆ ಎಷ್ಟಿತ್ತು ಗೊತ್ತಿಲ್ಲ ನಮಗೂ. ಭಗವಂತನ ಆಶೀರ್ವಾದದಿಂದ ಎಲ್ಲ ಸದಾಕಾಲ ಯಾರು ಭಗವಂತನ ಭಕ್ತಿಯಿಂದ ನಂಬ್ತಾರೋ ಅವ್ರನ್ನೆಲ್ಲ ಭಗವಂತ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾನೆ. ಏನೇ ಅರ್ಕೆಗಳಿದ್ರು ಅವರಿಗೆ ಭಗವಂತ ಈಡೇರಿಸ್ತಾನೆ. ಬಸ್ತಿ ಆಂಜನೇಯ ಸ್ವಾಮಿ ಈಡೇರಿಸ್ತಾನೆ. ಅಲ್ಲಿ ಆಚೆ ಕಡೆ ಇದೆಯಲ್ಲ ಆ ದೇವಸ್ಥಾನ, ಅದು ಲಕ್ಷ್ಮೀ ದೇವಸ್ಥಾನ ಅಂತ ಹೇಳಿ. ಲಕ್ಷ್ಮೀ ದೇವಸ್ಥಾನ. ಲಕ್ಷ್ಮೀ ದೇವಸ್ಥಾನ ಅಂತ ಹೇಳಿ ಹಿಂದೆಗಡೆ ಒಂದಿದೆ. ಅದು ಜೈನರ ದೇವಸ್ಥಾನ ಅಂತ ಹೇಳಿ ಹಿಂದೆಗಡೆನಾ? ಹಿಂದೆಗಡೆ ಇದೆ. ಈ ಬಸ್ತಿ ಆಂಜನೇಯ ಸ್ವಾಮಿ ಹಿಂದೆಗಡೆ ಒಂದು ದೇವಸ್ಥಾನ ಇದೆ. ಅದು ಜೈನರ ದೇವಸ್ಥಾನ ಅಂತ ಹೇಳಿ. ಅದು ಫುಲ್ಲು ಹೆಸರುವಾಸಿ ಆಗಿದೆ. ಇದೆಯಾ ದೇವಸ್ಥಾನ ಇವಾಗ? ಇದೆ. ನೋಡ್ಬೋದಾ? ನೋಡ್ಬೋದು. ಬನ್ನಿ, ಹಂಗೆ ಒಂಚೂರು ಹಂಗೆ ತೋರಿಸ್ತೀನಿ. ಕಾಂಪೌಂಡ್ ಹಾಕಿ. ಹೌದಾ? ಇಲ್ಲೆಲ್ಲ ದಾರಿ ಇಲ್ವಾ? ಈ ಕಡೆ ದೇವಸ್ಥಾನ ಐತೆ ಅಂತ ನನಗೆ ಗೊತ್ತೇ ಇಲ್ಲ. ಹೌದಾ? ಈ ಮರನೂ ಅವತ್ತಿಂದಾನು ಇಲ್ಲೇ ಇದೆಯಾ ಇದು? ಫಸ್ಟ್ ಬೇವಿನ ಮರ ಇತ್ತು ಇದು. ಹಾಂ, ಆ ಕಡೆ ಇದೆ ನೋಡಿ ಬೇವಿನ ಮರ ಇದೆ. ಆ ಬೇವಿನ ಮರ ತೊರೆಗೆ ಮಾಮೂಲಿ ಆಲದ ಮರ ಹುಟ್ಟಿರೋದು ಅದು. ಹೌದಾ? ಹುಟ್ಟಿರೋದ್ರಿಂದ ಸುಮಾರು ಇದು ಒಂದು 60 ವರ್ಷ 70 ವರ್ಷ ಆಗಿದೆ ಇದು. 60 ವರ್ಷನೂ ಇಲ್ಲ, ಮೋಸ್ಟ್ಲಿ ಒಂದು 35-40 ವರ್ಷ ಆಗಿದೆ ಅನ್ಕೊಂತೀನಿ. ಇಲ್ಲಿದೆಯಲ್ಲ ಇದು ಈ ದೇವಸ್ಥಾನ? ಗಣಪತಿ ದೇವಸ್ಥಾನ ಅಂತ. ಗಣಪತಿ, ಗುಂಡು ಗಣಪತಿ. ಗುಂಡು ಗಣಪತಿ. ಗುಂಡು ಗಣಪತಿ ಇದೆ. ಅಲ್ಲೊಂದು ಕೃಷ್ಣ ಇದೆ ಪಕ್ಕದಲ್ಲಿ. ಗುಂಡು ಗಣಪತಿ. ಅದು ಏನೇ ಅರ್ಕೆಗಳಿದ್ರು ಎಲ್ಲ ಹೊರಸಿದ್ದಿ ವರ ಕೊಡ್ತಾನೆ. ಗುಂಡು ಗಣಪತಿ. ಅದೇ ಲಕ್ಷ್ಮೀ ದೇವಸ್ಥಾನ. ಅಂದರೆ ತುಂಬ ದೇವಸ್ಥಾನ ಹಳೆ ವಿದ್ವಾ ಇಲ್ಲಿ ಮುಂಚೆಯಿಂದನೂ? ಮುಂಚೆಯಿಂದ ನೋಡಿ ಇಲ್ಲಿ. ಇದು ಇಲ್ಲಿ ಒಂದು ಕೋತಿ ಸತ್ತಾದಾಗ ಅಲ್ಲಿ ಇಲ್ಲೇ ಈ ತೋಟದಲ್ಲಿ ಕೋತಿ ಸತ್ತೋಗಿತ್ತು. ಅದನ್ನ ತಾವು ಇಲ್ಲೇ ಉಣಿಸಿ ಅದನ್ನು ಕೆತ್ತನೆ ಮಾಡಿ ಅದು ವಿಗ್ರಹನ ಇಲ್ಲೇ ಇಟ್ಬಿಟ್ಟಿದ್ದಾರೆ. ಮತ್ತು ಇದು ಈ ಹೊಲದಲ್ಲಿ ಸಿಕ್ಕಿರೋದು. ಇದು ಹೊಲದಲ್ಲಿ ಅದು. ಮತ್ತೆ ಸೂರ್ಯ ಚಂದ್ರ ಎರಡು ಇದಾವೆ ನಕ್ಷತ್ರಗಳು. ಇದು ರಂಗನಾಥ ಸ್ವಾಮಿ ಅಂತೇಳಿ, ಅದು ರಂಗನಾಥ ಸ್ವಾಮಿ ಅಂತೇಳಿ. ಅದು ತಾವು ಬಂದು ಇಲ್ಲೇ ಇದರಲ್ಲೇ ಬಸ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಂಭಾಗನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು. ಮತ್ತೆ ಇದು ಆಂಜನೇಯ ಸ್ವಾಮಿ, ಸಣ್ಣ ಆಂಜನೇಯ ಸ್ವಾಮಿ, ಸಣ್ಣ ಆಂಜನೇಯ ಸ್ವಾಮಿ. ಇದು ಹೊಲದಲ್ಲೇ ಸಿಕ್ಕಿರೋದು. ಇದನ್ನು ತಾವಂದು ಅಂದ್ರೆ ಈ ಪಟ್ಟಣದಲ್ಲಿ ಬಸ್ತಿ ಆಂಜನೇಯ ಸ್ವಾಮಿ ಪಟ್ಟಣದಲ್ಲೇ ಸಿಕ್ಕಿರೋದು. ತಾವು ಬಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಅದು ಸಣ್ಣದು ಒಂದು ಆಂಜನೇಯ ಸ್ವಾಮಿ ನೋಡಿ, ಇದು ಹೊಲದಲ್ಲೇ ಸಿಕ್ಕಿರೋದು. ಇದನ್ನು ತಾವು ಬಂದು ಇಲ್ಲಿ ಬಸ್ತಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲೇ ಪ್ರತಿಷ್ಠಾಪನೆ ಮಾಡಿರೋದು. ಅಲ್ಲಿಗೆ ಅಲ್ಲಿಗೆ ಲಕ್ಷ್ಮೀ ದೇವಸ್ಥಾನ. ಅಂದ್ರೆ ಅವಾಗಿನ ಕಾಲದಲ್ಲೇನೆ ತುಂಬ ದೇವಸ್ಥಾನ ಇತ್ತು ಅನ್ಸುತ್ತೆ ಇಲ್ಲೆಲ್ಲ. ಇದೇ ಲಕ್ಷ್ಮೀ ದೇವಸ್ಥಾನ. ಅಂದರೆ ಇದಕ್ಕೆ ಯಾವುದು ಪೂಜೆ ಯಾವ ಥರ ಏನೂ ಇಲ್ಲ ಇದಕ್ಕೆ? ಇಲ್ಲ, ಪೂಜೆ ಇಲ್ಲ. ಅದು ದೇವರು ಕಳ್ತನ ಮಾಡಿಬಿಟ್ಟು ಒಳಗಡೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ಅದನ್ನು.
ಅದು ದೇವಸ್ಥಾನ ಪೂಜೆ ಏನಿಲ್ಲ. ಇದು ಕಲ್ಲುಗಳೆಲ್ಲ ನೋಡಿ, ಹ್ಞೂ ಇದೆಲ್ಲ ಪುರಾತನ ಕಾಲದ ಕಲ್ಲುಗಳು ಇವೆಲ್ಲ. ಒಂಚೂರು ಸಿಮೆಂಟ್ ಇಲ್ಲ, ಒಂದು ಇದಿಲ್ಲ, ಹಾಂ ಎಲ್ಲ ಗಾರೆ, ಹೌದು. ಫುಲ್ಲೆಲ್ಲ ಗಾರೆನೆ. ಹ್ಞೂ ಮೇಲೆಲ್ಲ ಇಟ್ಕೆಯಲ್ಲೆಲ್ಲ ಗಾರೆನೆ ಕಟ್ಟಿರೋದು. ಹಾಂ ಈ ಕಲ್ಲಲ್ಲಿ ಮಾತ್ರ ಯಾವುದೋ ಒಂದು ಸಿಮೆಂಟ್ ಇಲ್ಲ, ಒಂದು ಇದಿಲ್ಲ. ಹೌದೌದು. ಹ್ಞೂ ತಿರುವಣ್ಣಾಮಲೈ ಇದೇ ಥರ ಕಲ್ಲುಗಳೇ ಸುತ್ತ ದೇವಸ್ಥಾನ ಪಕ್ಕ ಎಲ್ಲ ಕಟ್ಟಿರೋದು. ಬರೀ ಕಲ್ಲಲ್ಲೇ ಇದಾಗಿರೋದು. ಈ ನೋಡಿ ಎಲ್ಲ ಕಲ್ಲುಗಳು ಕಳ್ಳರು ಗಿಲ್ರೆಲ್ಲ ಬಂದು ದೊಬ್ಬಿಟ್ಟು ಎಲ್ಲ ವಿಗ್ರಹ ಇತ್ತು, ವಿಗ್ರಹ ಕದ್ಕೊಂಡು ಹೊರಟೋಗಿದ್ದಾರೆ. ಹಾಂ 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 ಎಲ್ಲ ಹಾಳು ಮಾಡಿ ಹೋಗ್ಬಿಟ್ಟವ್ರೆ. ತುಂಬ ಹಳೇ ದೇವಸ್ಥಾನ, ತುಂಬ ದೊಡ್ಡದೈತೆ ನೋಡೋದಕ್ಕೆಲ್ಲ. ಹೌದೌದು. ಇದು ಲಕ್ಷ್ಮೀ ದೇವಸ್ಥಾನ ಅಂತ ಹೇಳಿ. ಹಾಂ ಹಾಂ ಅಲ್ಲಿದೆ, ಅಲ್ಲಿ ಮೇಲೆಗಡೆ ಅಲ್ಲಿ ಡಿಸೈನ್ ಮಾಡಿರೋದು ಅಲ್ಲಿ ಕಾಣ್ತಿದೆ, ಅಲ್ಲಿ ಲಕ್ಷ್ಮಿ ಕಾಣಿಸ್ತಿದೆ ನಾವು, ಲಕ್ಷ್ಮೀ ದೇವಸ್ಥಾನ ಕಾಣಿಸ್ತಿದೆ ಅದು. ಇನ್ನು ಆ ಕಡೆ ಇರೋ ದೇವಸ್ಥಾನ ಅಲ್ಲಿ ಹಿಂದೆಗಡೆ ಒಂದು ನೋಡಬೇಕು. ಇರಲಿಲ್ಲ ಈ ದೇವಸ್ಥಾನ, ಬಹಳ ವರ್ಷ, ತುಂಬ ಹಳೇದಿದು. ಹ್ಞೂ ಬಿಟ್ಟವೆ, ಸರಿಯಾಗಿ ಬಿಟ್ಟಿದೆ, ಕೈಗೆ ಎಟಕ್ತವೆ. ಓಹೋ ತುಂಬ ಹಳೇ ದೇವಸ್ಥಾನ. ಒಬ್ಬೊಬ್ಬ ನೋಡಿ ಜೈನರ ದೇವಸ್ಥಾನ. ಇದು ಧ್ವಜಸ್ತಂಭ. ಧ್ವಜಸ್ತಂಭದಲ್ಲಿ ದೀಪ ಇಡಬೇಕು ಅಂದರೆ ಇದು ಜೈನರದು ಮೊದಲು ಪುರಾತನ ಕಾಲದಿಂದನೂ ಇದು ಧ್ವಜಸ್ತಂಭದ್ದು. ಇದು ಇಲ್ಲಿ ಮಧ್ಯೆ ಇದೆಯಲ್ಲ, ಮಧ್ಯೆಯಿಂದ ಪಾಸ್ ಆಗಿದೆ ಅದು ಮೇಲ್ಗಡೆ ದೀಪ ಇಡೋಕ್ಕೋಸ್ಕರ ನವರಾತ್ರಿಯಲ್ಲಿ ದೀಪ ಇಡ್ತಾರಲ್ಲ, ದೀಪ ಆರ್ಬರು ಅಂತೇಳಿ ಮೇಲ್ಗಡೆ ಒಂದು ಚಿಕ್ಕದಾಗ ಒಂದು ಇದನ್ನ ಕಟ್ಟಿದ್ದಾರೆ. ಅದಕ್ಕೂ ನವರಂಗ ಗಿವರಂಗ ಎಲ್ಲ ಇಟ್ಟಿದ್ದಾರೆ. ಕಾಣಿಸುತ್ತಾ? ಹಾಂ ಕಾಣಿಸುತ್ತೆ ಕಾಣಿಸುತ್ತೆ. ಮೇಲ್ಗಡೆ ಎಲ್ಲ ನವರಂಗ ನವರಂಗ ನವರಂಗ. ಓ ಇಲ್ಲೆಲ್ಲ ಕೆತ್ತಿದ್ದಾರೆ ಕಂಬದಲ್ಲೆಲ್ಲ. ಕಂಬದಲ್ಲಿ ನೋಡಿ ಭೂತರಾಜಗಳು ಅಂತೇಳಿ, ಭೂತರಾಜರು. ಭೂತರಾಜರು ಅಂತೇಳಿ ಎಲ್ಲ ಒಂದು ಶಿಲ್ಪಿಯಲ್ಲೂ ಕೆತ್ತಿದ್ದಾರೆ. ಅಂದರೆ ಅವ್ರದ್ದು ಅಂದರೆ ಗಾರ್ಡ್ ಥರನ ಇದಕ್ಕೆ, ಏನು ಕಾವಲು ಮಾಡೋದ ಏನು? ಇದು ಧ್ವಜಸ್ತಂಭನ ಈ ಜೈನರ ದೇವಸ್ಥಾನನ ಇದು ಮೂಲ ಇದು ಏನೋ ಆ ದೃಷ್ಟಿಗೆ ಯಾವುದೇ ಅಡಚಣೆಗಳು ಬಂದ್ರೂ ಇವು ಧ್ವಜಸ್ತಂಭನ ಕಾಪಾಡ್ತದೆ. ಹೌದಾ, ಸರಿ ಸರಿ ಸರಿ. ದೃಷ್ಟಿ ಎಲ್ಲ ಇಲ್ಲಿಗೆ ಬೀಳುತ್ತೆ, ದೇವಸ್ಥಾನಕ್ಕೆ ಏನು ಎಫೆಕ್ಟ್ ಆಗಲ್ಲ ಅಂತ. ಓಕೆ, ದ್ವಾರಪಾಲಕ ಇದ್ದಂಗೆ ಅವರು. ನಾಲ್ಕು ಕಡೆನೂ ಇದಾರೆ ಅವರು. ಇದು ಮತ್ತೆ ಒಳಗಡೆ ಬನ್ನಿ, ನೋಡಿ ಅಲ್ಲಿ ಶಿಲಾ ಇದು ಕೆತ್ತನೆಗಳು ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಹೌದು, ಕಂಬದಲ್ಲಿ ಕಂಬದಲ್ಲಿ ಪ್ರತಿಯೊಂದು ಶಂಕುಚಕ್ರ, ನಾಮ. ಹೌದು. ಆಮೇಲೆ ಒಳಗಡೆ ಹೋಗೋಣ. ಇಲ್ಲೂ ಇದ್ದಾರೆ ದ್ವಾರಪಾಲಕರು. ತುಂಬಾ ಹಳೇ ಟೆಂಪಲ್ ಇದು, ಇದ್ರೆ ತುಂಬಾ ಹಳೇದು. ಹೌದೌದು, ಹಳೇ ದೇವಸ್ಥಾನ. ದ್ವಾರಪಾಲಕರು ಈ ಕಡೆ ಇದ್ದಾರೆ, ಏನೇ ಗಾಡ್ಸ್ ದೇವಸ್ಥಾನಕ್ಕೆ. ಹಳೇ ದೇವಸ್ಥಾನ, ಜೈನರ ಕಾಲದ ದೇವಸ್ಥಾನ. ಇದು ಪುರಾತನ ಕಾಲದ ದೇವಸ್ಥಾನ. ಇದು ಬರೀ ಸಿಮೆಂಟ್ ಅಲ್ಲಿ ಮಾತ್ರ ಮಾಡೇ ಇಲ್ಲ, ಇದು ಬರೀ ಕಲ್ಲಲ್ಲಿ ಮಾತ್ರ. ಕಲ್ಲಲ್ಲಿ ಕಟ್ಟಿರೋದು ಮಾತ್ರ ಅಷ್ಟೇ, ಸಿಮೆಂಟ್ ಅನ್ನೋದು ಇಲ್ವೇ ಅಲ್ಲ ಇದಕ್ಕೆ. ಇಲ್ಲಿ ನೋಡ್ರಿ ಕಳ್ಳರು ಕೋಕ್ರು ಎಲ್ಲ ಅಗ್ದಿರೋದು, ಎಲ್ಲ ನಿಧಿಗೋಸ್ಕರ. ನಿಧಿಗೋಸ್ಕರ ಅಗ್ದಿರೋದು. ಕಾಣಿಸ್ತಾ ಇದೆಯಾ? ಎಲ್ಲ ದೊಗ್ದ್ಬಿಟ್ಟಿದ್ದಾರೆ. ದೊಗ್ದ್ಬಿಟ್ಟಿದ್ದಾರೆ ಜಾಸ್ತಿ. ತುಂಬಾ ಶೈಲಿಲೆಲ್ಲ ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ನೋಡಿ ನವರಂಗದಲ್ಲಿ ಎಲ್ಲ ಫುಲ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೌಂಡ್ ಏನಿದೆಯೋ ಅದೇ ನವರಂಗ. ನವರಂಗ ನವರಂಗ ಇದು ಹಾಲಲ್ಲಿ ನವರಂಗ. ಇದು ಇನ್ನ ಗರ್ಭಗುಡಿಯಲ್ಲಿ ನವರಂಗ ಬೇರೆ ಇದೆ. ನೋಡಿ ಇಲ್ಲೆಲ್ಲ ಕೆತ್ತನೆಗಳೆಲ್ಲ ಕಂಬದಲ್ಲೆಲ್ಲ ಫುಲ್ ಕೆತ್ತನೆಗಳೆಲ್ಲ, ಶಂಕು ಚಕ್ರಗಳೆಲ್ಲ, ನಾಮಗಳು. ಹೌದೌದು, ಎರಡೂ ಕಡೆ ಸೈಡು ಈ ಕಡೆ ಕೆತ್ತಿದ್ದಾರೆ. ನೋಡಿ ಎಲ್ಲ ಸಿಮೆಂಟ್ ಒಂಚೂರು ಬಳಸಿಲ್ಲ, ಎಲ್ಲ ಬರೀ ಕಲ್ಲಲ್ಲೇ ಇದು ಮಾಡಿರೋದು. ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ನೋಡಿ ಪ್ರತಿಯೊಂದು ಕಲ್ಲಲ್ಲೂ ಇದೆಲ್ಲ ಫುಲ್ಲು ಎಲ್ಲ ಕಲ್ಲಲ್ಲೇ, ಎಲ್ಲ ಕಲ್ಲಲ್ಲೇ, ಸಿಮೆಂಟು ಬಳಸೇ ಇಲ್ಲ ಇದಕ್ಕೆ. ಆ ಥರ ಪುರಾತನ ಕಾಲದ ದೇವಸ್ಥಾನ ಇದು. ಈ ನಿಧಿಗೋಸ್ಕರ ನೋಡಿ ಎಲ್ಲ ಗರ್ಭಗುಡಿ ಎಲ್ಲ ಹೆಂಗ್ ಅಗ್ದ್ಬಿಟ್ಟಿದ್ದಾರೆ. ಕೆಳಗಡೆ ಎಲ್ಲ ದೊಗ್ದಿದ್ದಾರೆ. ಕೆಳಗಡೆ ದೊಬ್ಬಿಟ್ಟಿದ್ದಾರೆ. ಈ ಕಡೆ ಒಂದ್ ಕಡೆ ಬಿದ್ದೋಗ್ಬಿಟ್ಟಿದೆ. ಇದು ಅಗ್ದಿರೋದು ಅನ್ಸುತ್ತೆ. ಅಗ್ದಿದ್ದಾರೆ, ಅಗ್ದಿದಂಗ ಅವ್ರು ಇಲ್ಲಿ ಅಗ್ದಿದ್ದಾರೆ. ಏನೋ ನಿಧಿ ಸಿಗುತ್ತೆ ಅಂತ ಅಗ್ದಿದ್ದಾರೆ. ಸಿಕ್ಕಿದೆಯಲ್ಲೋ ಗೊತ್ತಿಲ್ಲ. ಏನಿಲ್ಲ, ಇಲ್ಲ ನವರಂಗ ಇದೆ. ಇದು ನವರಂಗ, ಅದು ಗರ್ಭಗುಡಿ. ಇದ್ರೊಳಗಡೆ ಯಾವ ದೇವರಿತ್ತು? ಅದು ಜೈನರ ದೇವಸ್ಥಾನ ಅಂತ ಹೇಳಿದ್ರೆ, ದೇವ್ರು ಯಾವ್ದಿತ್ತು ಅಂತ ಗೊತ್ತಿಲ್ಲ ನಮ್ಗೆ. ಓಹೋ, ಇದೇ ಗರ್ಭದ ಗುಡಿ.
ಅದೇ ಗರ್ಭಗುಡಿ, ಅದು ವಿಗ್ರಹ ಇಲ್ಲ. ವಿಗ್ರಹ ಇಲ್ಲ, ಬಿಟ್ಟಿದ್ದಾರೆ ಕಳ್ಳರು. ಕಳ್ಳರೆಲ್ಲ ಕಳ್ತನ ಮಾಡ್ಕೊಂಡೆಲ್ಲ ಹೊಡೆದು ಹಾಳು ಮಾಡಿಬಿಟ್ಟಿದ್ದಾರೆ. ಹಳೇ ದೇವಸ್ಥಾನ ತಣ್ಣಗಿದೆ ಇದ್ರೊಳಗಡೆ. ಹೌದು, ತಣ್ಣಗಿದೆ ನೋಡಕ್ಕೆ, ಚೆನ್ನಾಗಿದೆ. ನಿಧಿಗೆಲ್ಲ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಆಗಲ್ಲ, ಈಗಿನ ಕಾಲದಲ್ಲಿ ಆಗಲ್ಲ, ತುಂಬ ಕಷ್ಟ. ತುಂಬ ಕಷ್ಟ ಅಂದರೆ ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯಾರು ಸರ್ವೆ ಮಾಡಿಲ್ವಾ ಇದಕ್ಕೆ? ಹಳೇ ದೇವಸ್ಥಾನ ಇದು ರತ್ನಗಿರಿ ಇದೆಯಲ್ವಾ ಹಗಲಿ ಹತ್ರ, ಅಲ್ಲೂ ಇದೇ ಥರ ದೇವಸ್ಥಾನಗಳೆಲ್ಲ ಹೊಲದಲ್ಲೇ ಇದ್ದಾವೆ ಇನ್ನೂ, ಬಟ್ ಅಲ್ಲೂ ಏನೂ ಮಾಡಿಲ್ಲ. ಕಲ್ಯಾಣಿಗಳು ತುಂಬ ದೊಡ್ಡವಿದ್ದಾವೆ. ಇದು ಏನಿಲ್ಲ, ನಾರ್ಮಲಾಗಿ ಹೊಡೆದಾಗಿದೆ ಇದು. ಇದು ಫ್ಲೋರೆಲ್ಲ ಇನ್ನೂ ಹೆಂಗಿತ್ತೋ ಏನೋ, ಬಟ್ ನಿಧಿಗೆಲ್ಲ ಅಗೆದುಬಿಟ್ಟಿದ್ದಾರೆ. ತುಂಬ ಹಳೆಯ ಕಾಲದ್ದು. ನಾನು ಇಷ್ಟು ವರ್ಷ ಇದ್ದೀನಿ ಊರಲ್ಲಿ, ಈ ದೇವಸ್ಥಾನ ನೋಡೇ ಇಲ್ಲ ನಾನು. ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು.